ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಕೇಸ್ ಸ್ಟಡಿ ಕಾಂಪೋಸಿಷನ್ ಅಂತ ಏನಿದೆ, ಸೊ ಅದರ ಮೇಲೆ ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು, ಥಿಯರಿ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಪ್ರಶ್ನೆಯಲ್ಲಿ ಏನಿದೆ, ರಮೇಶ್ ಅಂಡ್ ಕಂಪನಿ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂಡ್ ರಿಜಿಸ್ಟರ್ಡ್ ಇನ್ ತಮಿಳುನಾಡು ಡ್ಯೂರಿಂಗ್ 2021-22 ದ ಡೀಟೇಲ್ಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆರ್ ಆಸ್ ಫಾಲೋಸ್ ಅಂತ ಕೊಟ್ಟು, ಟ್ಯಾಕ್ಸೇಬಲ್ ಸಪ್ಲೈ GST ರೇಟ್ 0%, taxable supply GST rate 12%, taxable supply GST rate 18%, inward supply payable reverse charge, import supply, inward supply, interstate supply, export supply. ಇಷ್ಟು ಡೀಟೇಲ್ಸ್ ಕೊಟ್ಟು ಯು ಆರ್ ರಿಕ್ವೈರ್ಡ್ ಟು ಅಡ್ವೈಸ್ ಅಬೌಟ್ ದಿ ಆಪ್ಟಿಂಗ್ ಕಾಂಪೋಸಿಷನ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಸೊ ಕಾಂಪೋಸಿಷನ್ ಸ್ಕೀಮ್ ನ ನೀವು ಸೆಲೆಕ್ಟ್ ಮಾಡ್ಬೇಕಂದ್ರೆ 5 ಮಾರ್ಕ್ಸ್ ಗೆ ಬಿಡಿಸುವಂತ ಅಗ್ರಿಗೇಟ್ ಟರ್ನ್ ಓವರ್ ಏನಿದೆ, ಸೊ ಅದನ್ನ ಮೊದಲು ಬಿಡಿಸಬೇಕಾಗುತ್ತೆ. ಅಗ್ರಿಗೇಟ್ ಟರ್ನ್ ಓವರ್ ನ ಕಂಡು ಹಿಡಿದ ನಂತರ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಇದು ಎಷ್ಟು ಲಿಮಿಟ್ ಇದೆ ಅದ್ರ ಮೇಲೆ ಕಾಂಪೋಸಿಷನ್ ಸ್ಕೀಮ್ ನ ಸೆಲೆಕ್ಟ್ ಮಾಡೋದು ಬಿಡೋದು ಡಿಸಿಷನ್ ತಗೊಂತೀವಿ. ಸೊ ಇದರಲ್ಲಿ ಆಲ್ರೆಡಿ 5 ಮಾರ್ಕ್ಸ್ ಪ್ರಾಬ್ಲಮ್ ನ ವಿಡಿಯೋದಲ್ಲಿ ಹೇಳಿದ್ದೆ. ಅಗ್ರಿಗೇಟ್ ಟರ್ನ್ ಓವರ್ ಬಿಡಿಸ್ಬೇಕಂದ್ರೆ ಬಿಡುವಂತ ಐಟಮ್ ನ ನೆನ್ಪಿಟ್ಕೋಬೇಕು, ಯಾವ್ಯಾವ ಬರೋದಿಲ್ಲ ಅಂತ ಹೇಳಿ. ಕ್ವಶನ್ ಅಲ್ಲಿ ಏನಾದ್ರು ಇನ್ವರ್ಡ್ ಸಪ್ಲೈ ಇದ್ರೆ, ಸೊ ಇಲ್ಲಿ ಇನ್ವರ್ಡ್ ಸಪ್ಲೈ ಇದೆ, ಇದು ಅಗ್ರಿಗೇಟ್ ಟರ್ನ್ ಓವರ್ ಗೆ ಬರೋದಿಲ್ಲ. ನೆಕ್ಸ್ಟ್ ಇಂಪೋರ್ಟ್ ಆಮದು ಬಗ್ಗೆ ಇದ್ರೆ, ಇಂಪೋರ್ಟ್ ಸಪ್ಲೈ ಇದ್ರೆ, ಸೊ ಅದು ಕೂಡ ಬರೋದಿಲ್ಲ. ರಿವರ್ಸ್ ಚಾರ್ಜ್ ಬಗ್ಗೆ ಕೊಟ್ಟಿದ್ರೆ, ಸೊ ಅದನ್ನ ತಗೊಳ್ಳೋದಿಲ್ಲ. ರಿವರ್ಸ್ ಚಾರ್ಜ್ ಬಂದ್ರು ತಗೊಳ್ಳೋದಿಲ್ಲ. ನೆಕ್ಸ್ಟ್ ಅಗ್ರಿಕಲ್ಚರ್ ಇನ್ಕಮ್ ಏನಾದ್ರು ಕೊಟ್ಟಿದ್ರೆ, ಅಗ್ರಿಕಲ್ಚರ್ ಗೂಡ್ಸ್ ಬಗ್ಗೆ ಏನಾದ್ರು ಕೊಟ್ಟಿದ್ರೆ, ಸೊ ಅದನ್ನು ತಗೊಳ್ಳೋದಿಲ್ಲ. ಈ 4ನ್ನ ಬಿಟ್ಟು ಬೇರೆ ಯಾವ್ದು ಬಂದ್ರು ಕೂಡ ನಾವು ಅಗ್ರಿಗೇಟ್ ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಅಲ್ಲಿ ತಗೋತೀವಿ. ಅಮೌಂಟ್ ನ ಹಚ್ಚುವಾಗ ಏನ್ ಮಾಡ್ತೀವಿ, ಕ್ವಶನ್ ಅಲ್ಲಿ ಏನಾದ್ರು ಇನ್ಕ್ಲೂಸಿವ್ ಅನ್ನೋ ಶಬ್ದ ಬಂದಿದ್ರೆ, ಸೊ ಇನ್ಕ್ಲೂಸಿವ್ GST ಅಂತ ಬಂದಿದ್ರೆ ಅವಾಗ ಏನ್ ಮಾಡ್ತೀವಿ, ಕೊಟ್ಟಂತ ಅಮೌಂಟ್ ಇಂಟು 100 ಡಿವೈಡೆಡ್ ಬೈ 100 ಪ್ಲಸ್ ಆ GST ಕೊಟ್ಟಂತ ನಂಬರ್ ಪರ್ಸೆಂಟೇಜ್ ಏನಿರುತ್ತೆ ಅದನ್ನ, ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಏನಿದೆ ಇಲ್ಲಿ GST ರೇಟ್ 18% ಅಂತಿದೆ, ಆದ್ರೆ ಇನ್ಕ್ಲೂಸಿವ್ ಅನ್ನೋ ಶಬ್ದ ಇಲ್ಲ. ಬೈ ಚಾನ್ಸ್ ಇನ್ಕ್ಲೂಸಿವ್ ಅನ್ನೋ ಶಬ್ದ ಕೊಟ್ಟಿದ್ರೆ ಏನ್ ಮಾಡ್ತೀವಿ, 20 lakh rupees ಇಂಟು 100 ಡಿವೈಡೆಡ್ ಬೈ 18 ಇದೆ, ಇದು 118, 100 ಡಿವೈಡೆಡ್ ಬೈ 118 ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಸೊ ಯಾವಾಗ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಇನ್ಕ್ಲೂಸಿವ್ GST ಇರಬೇಕು, ಅವಾಗ ಮಾತ್ರ ಬಿಡಿಸ್ತೀವಿ. ಸೊ ಕ್ವಶನ್ ಅಲ್ಲಿ ಪ್ಲಸ್ ಅಂತ ಕೊಟ್ರೆ ಅಥವಾ GST ರೇಟ್ ಸಿಂಪಲ್ ಆಗಿ ಅವ್ರು ಡೈರೆಕ್ಟ್ ಆಗಿ ಕೊಟ್ರೆ ಅವಾಗ ಕ್ಯಾಲ್ಕುಲೇಷನ್ ಗೆ ತಗೋದಿಲ್ಲ. ಸೊ ತಗೋಬೇಕಾಗಿರೋದು ಇನ್ಕ್ಲೂಸಿವ್ ಶಬ್ದ ಬಂದಾಗ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಇಲ್ಲ ಅಂದ್ರೆ ಅವ್ರು ಕೊಟ್ಟಂತ ಅಮೌಂಟ್ ನಾವು ಡೈರೆಕ್ಟ್ ಆಗಿ ಹಚ್ತಾ ಹೋಗ್ತೀವಿ. ಸೊ ಮೊದಲನೇದೇನಿದೆ, ಹೆಡ್ಡಿಂಗ್ ಹಾಕ್ತಿವಿ, ಅದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಹೆಡ್ಡಿಂಗ್ ಹಾಕ್ತಿವಿ. 2 ಕಾಲಮ್ ಪ್ರಿಪೇರ್ ಮಾಡ್ತೀವಿ, ಪರ್ಟಿಕ್ಯುಲರ್ ಮತ್ತು ರುಪೀಸ್ ಕಾಲಮ್ ನ. ಸೊ ಅಗ್ರಿಗೇಟ್ ಟರ್ನ್ ಓವರ್ ಗೆ ಅಲೋ ಇರುವಂತ ಸಪ್ಲೈಸ್ ಗಳನ್ನ ಹೋಗ್ತಾ ಹೋಗ್ತೀವಿ. ಸೊ ಮೊದಲೇ ಅಲೋಯಬಲ್ ಟ್ಯಾಕ್ಸೇಬಲ್ ಸಪ್ಲೈ ಇದೆ, ಟ್ಯಾಕ್ಸೇಬಲ್ ಸಪ್ಲೈ GST ರೇಟ್ 0%, ಟ್ಯಾಕ್ಸೇಬಲ್ ಸಪ್ಲೈ GST ರೇಟ್ 0%. ಸೊ ಅದೆಷ್ಟು ಅಮೌಂಟ್ ಇದೆ, 15 lakh rupees ಇದೆ. ಸೆಕೆಂಡ್ ಸಪ್ಲೈ, ನೆಕ್ಸ್ಟ್ ಸಪ್ಲೈ, ಟ್ಯಾಕ್ಸೇಬಲ್ ಸಪ್ಲೈ GST ರೇಟ್ 12%, ಟ್ಯಾಕ್ಸೇಬಲ್ ಸಪ್ಲೈ GST ರೇಟ್ 12%, 45 lakh rupees ಇದೆ. ನೆಕ್ಸ್ಟ್ ಟ್ಯಾಕ್ಸೇಬಲ್ ಸಪ್ಲೈ GST ರೇಟ್ 18%, 20 lakh ಇದೆ. ಅಮೌಂಟ್ 20 lakh rupees ಇದೆ. ನೆಕ್ಸ್ಟ್ ಇನ್ವರ್ಡ್ ಸಪ್ಲೈ ತಗೊಳ್ಳೋದಿಲ್ಲ, ರಿವರ್ಸ್ ಚಾರ್ಜ್ ತಗೊಳ್ಳೋದಿಲ್ಲ, ಇಂಪೋರ್ಟ್ ಸಪ್ಲೈ ತಗೊಳ್ಳಲ್ಲ. ಸೊ ಇನ್ವರ್ಡ್ ಸಪ್ಲೈ, ಇಂಪೋರ್ಟ್ ಸಪ್ಲೈ, ರಿವರ್ಸ್ ಚಾರ್ಜ್ ಕ್ಯಾನ್ಸಲ್ ಮಾಡ್ತೀವಿ. ನೆಕ್ಸ್ಟ್ ಇಂಟರ್ ಸ್ಟೇಟ್ ಸಪ್ಲೈ 5 lakh ಇದೆ. ಇಂಟರ್ ಸ್ಟೇಟ್ ಸಪ್ಲೈ 5 lakh. ನೆಕ್ಸ್ಟ್ ಎಕ್ಸ್ಪೋರ್ಟ್ ಸಪ್ಲೈ 15 lakh ಇದೆ. ಎಕ್ಸ್ಪೋರ್ಟ್ ಸಪ್ಲೈ 15 lakh. ಇದಿಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಸೊ ಅಗ್ರಿಗೇಟ್ ಟರ್ನ್ ಓವರ್ ಮಾಡ್ಕೋತೀವಿ ಕ್ಯಾಲ್ಕುಲೇಷನ್ ನ, ಅಂದ್ರೆ ಟೋಟಲ್ ಅಮೌಂಟ್ ಮಾಡ್ಕೋತೀವಿ. ಎಲ್ಲ ಸಪ್ಲೈಗಳನ್ನ ತಗೊಂಡಿದೀವಿ. 15 lakh
ಪ್ಲಸ್ 45 lakh ಪ್ಲಸ್ 20 lakh ಪ್ಲಸ್ 5 lakh ಪ್ಲಸ್ 15 lakh. ಸೊ ಟೋಟಲ್ 1 crore rupees ಇದೆ. ಅಗ್ರಿಗೇಟೆಡ್ ಟರ್ನ್ ಓವರ್ ಟೋಟಲ್ 1 crore rupees ಇದೆ. ಈಗ ಏನ್ ಮಾಡ್ತೀವಿ, ಸೊ ಕೇಸ್ಲೆಟ್ ಗೆ ಆನ್ಸರ್ ಏನ್ ಬರಿತೀವಿ, ಕೇಸ್ಲೆಟ್ ಆನ್ಸರ್ ಅಗ್ರಿಗೇಟೆಡ್ ಟರ್ನ್ ಓವರ್ ಆಫ್ ಅ ಫೈನಾನ್ಷಿಯಲ್ ಇಯರ್ 22-23. ಸೊ ನೀವು ಬರಿಬೇಕಾಗಿರೋ ಡೇಟ್ ಇದು 22-23, ಕ್ವಶನ್ ಅಲ್ಲಿ ಇದು 2021 ಅಂತ ಇದೆ. ನೀವು ಎಲ್ಲಿ ಬರಿಬೇಕಾಗಿರೋದು 22-23ಗೆ ಅಗ್ರಿಗೇಟೆಡ್ ಟರ್ನ್ ಓವರ್ ಆಫ್ ಅ ಫೈನಾನ್ಷಿಯಲ್ ಇಯರ್ 22-23 ಈಸ್ ಲೆಸ್, ಇದು ಕಡಿಮೆ ಇದೆ 1.5 crore ಗಿಂತ. ಸೊ ಈ ಶಬ್ದವನ್ನು ಬರಿಬೇಕು, ಅಗ್ರಿಗೇಟೆಡ್ ಟರ್ನ್ ಓವರ್ ಆಫ್ ಫೈನಾನ್ಷಿಯಲ್ ಇಯರ್ 22-23 ಇಸ್ ಲೆಸ್ ದ್ಯಾನ್ ಥ್ರೆಶೋಲ್ಡ್ ಲಿಮಿಟ್ ಆಫ್ 1.5 crore. ಒಂದ್ ವೇಳೆ ಇದು ಹೆಚ್ಚು ಬಂದಿದ್ರೆ ಅಗ್ರಿಗೇಟೆಡ್ ಟರ್ನ್ ಓವರ್ ಆಫ್ ಫೈನಾನ್ಷಿಯಲ್ ಇಯರ್ ಈಸ್ ಮೋರ್ ದನ್ ಥ್ರೆಶೋಲ್ಡ್ ಲಿಮಿಟ್ 1.5 crore ಅಂತ ಬರಿತೀವಿ. ಸೊ 1.5 ಕೋಟಿಗಿಂತ ಲಿಮಿಟ್ ಗಿಂತ ಕಡಿಮೆ ಆನ್ಸರ್ ಬಂದಾಗ ಲೆಸ್ ದೆನ್ ಅಂತ ಈ ರೂಲ್ಸ್ ನ ಫಸ್ಟ್ ಬರಿತೀವಿ. ಇದು GST ಕಂಡೀಷನ್ ಆಯ್ತು. ನಾವೀಗ ಸೆಲೆಕ್ಷನ್ ಬಗ್ಗೆ ಎರಡನೇ ಸೆಂಟೆನ್ಸ್ ನಲ್ಲಿ ಬರಿತೀವಿ. ಸೊ ನಮ್ ಸೆಲೆಕ್ಷನ್ ಏನಂದ್ರೆ ದ ಪರ್ಸನ್ ಈಸ್ ಎಲಿಜಿಬಲ್. ಸೊ ಎಲಿಜಿಬಲ್ ಇದಾನೆ, 1.5 crore ಒಳಗಡೆ ಬಂದಿದೆ. ಒಂದ್ ವೇಳೆ ಇದು ಜಾಸ್ತಿ ಬಂದಿದ್ರೆ ಈ ಶಬ್ದ ಬರೀಬೇಕು, ನಾಟ್ ಎಲಿಜಿಬಲ್. ದ ಪರ್ಸನ್ ಈಸ್ ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್ ಫಾರ್ 23-24. ಸೊ ಇಲ್ಲಿ 22-23 ಬರೀಬೇಕು, ಇಲ್ಲಿ 23-24 ಇಯರ್ ನ ಬರೀಬೇಕು. ನೆಕ್ಸ್ಟ್ ಏನ್ ಮಾಡ್ತೀವಿ, ಒಂದ್ ಸ್ಟೇಟ್ಮೆಂಟ್ ಕೊಡಬೇಕು. ಇದರಲ್ಲಿ ಟ್ರಾನ್ಸಾಕ್ಷನ್ ನಲ್ಲಿ ಹೌ ಎವರ್ ಹಿ ಈಸ್ ನಾಟ್ ಎಲಿಜಿಬಲ್ ಫಾರ್ ಎಕ್ಸ್ಪೋರ್ಟ್ ಅಂಡ್ ಇಂಟರ್ಸ್ಟೇಟ್ ಸಪ್ಲೈ. ಸೊ ಅವನೇನಾದ್ರೂ ಕಾಂಪೋಸಿಷನ್ ಸ್ಕೀಮ್ ನ ತಗೊಂಡ್ರೆ ಎಕ್ಸ್ಪೋರ್ಟ್ ಸಪ್ಲೈ ಮಾಡೋದಕ್ಕೆ ಮತ್ತೆ ಇಂಟರ್ ಸ್ಟೇಟ್ ಸಪ್ಲೈ ಮಾಡೋದಕ್ಕೆ ಅವನು ಎಲಿಜಿಬಲ್ ಇರುವುದಿಲ್ಲ. ಈ ರೀತಿಯಾಗಿ ಸೆಂಟೆನ್ಸ್ ನ ಬರಿಬೇಕು. 3 ವಾಕ್ಯ ಬರಿತೀವಿ. ಸೊ ರೂಲ್ಸ್ ನ ಫಸ್ಟ್ ಬರಿತೀವಿ, ಸೆಕೆಂಡ್ ನಮ್ದು ಸೆಲೆಕ್ಷನ್ ಬರಿತೀವಿ, ಥರ್ಡ್ ಸೆಲೆಕ್ಟ್ ಮಾಡಿದ್ರೆ ಏನ್ ಪರಿಣಾಮ ಆಗುತ್ತೆ ಅದ್ರ ಬಗ್ಗೆ ಬರಿತೀವಿ. ಈ 3 ವಾಕ್ಯಗಳನ್ನು ನೀವು ಅಲ್ಲಿ ಆನ್ಸರ್ ಆಗಿ ಬರಿಬೇಕಾಗುತ್ತೆ. ಒಂದ್ ವೇಳೆ ಬಿ ಕ್ವಶನ್ ಕೊಟ್ಟು ಅವ್ರೇನಾದ್ರೂ ಅವನು ಟ್ರೇಡರ್, ಕ್ಯಾಜುವಲ್ ಟ್ರೇಡರ್ ಈ ಶಬ್ದ ಕೊಟ್ಟಿದ್ರೆ ಇನ್ನೊಂದು ವರ್ಕಿಂಗ್ ನೋಟ್ ನ ಬಿಡಿಸ್ತೀವಿ, ಕ್ಯಾಲ್ಕುಲೇಷನ್. ಸೊ ಆ ವರ್ಕಿಂಗ್ ನೋಟ್ ಏನಂದ್ರೆ GST ಪೇಬಲ್ ಅಂತ ಹೆಡ್ಡಿಂಗ್ ಹಾಕ್ತಿವಿ. ಸೊ ಟ್ಯಾಕ್ಸೇಬಲ್ ವ್ಯಾಲ್ಯೂ ಅಮೌಂಟ್ ನ ತಗೊಂಡು CGST HGST ಮಾಡ್ತೀವಿ. ಕ್ವಶನ್ ಅಲ್ಲಿ ಪರ್ಸೆಂಟೇಜ್ ಅವರಾಗಿ ಕೊಡೋದಿಲ್ಲ, 2% ನೀವು ನೆನಪಿಟ್ಕೋಬೇಕು. ಒಂದು 2.5%, 2.5%. ಇದು ಯಾವಾಗಂದ್ರ ಕ್ವಶನ್ ನಲ್ಲಿ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅನ್ನು ವರ್ಡ್ ಬಂದಿದ್ರೆ. ಸೊ ಅದರ್ ದನ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್ 0.5%, 0.5%. ಸೊ ಇದನ್ನ ನೆನಪಿಟ್ಕೋಬೇಕು, ಇಷ್ಟು ಪರ್ಸೆಂಟೇಜ್ ಮಾಡ್ತೀವಿ. ಈ ಕ್ವಶನ್ ಅಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಅನ್ನೋ ಶಬ್ದ ಬಂದಿಲ್ಲ, ಎಲ್ಲೂ ಕೂಡ ಹೋಟೆಲ್ ರೆಸ್ಟೋರೆಂಟ್ ಅನ್ನೋ ವರ್ಡ್ ಬಂದಿಲ್ಲ. ಸೊ ಕ್ವಶನ್ ಅಲ್ಲಿ ಬಂದಿಲ್ಲ, ಅದ್ರ ಸಂಬಂಧ ನಾವೇನ್ ಮಾಡ್ತಾ ಇದೀವಿ, 0.5% ಟ್ಯಾಕ್ಸ್ ನ ತಗೋತಾ ಇದೀವಿ. ಯಾವಾಗ ಈ ರೀತಿ ಬಿಡಿಸ್ಬೇಕಂದ್ರೆ ಬಿ ಕ್ವಶನ್ ಬಂದ್ರೆ. ಸೊ ಬಿ ಕ್ವಶನ್ ಬಂದು ಅವನೊಬ್ಬ ಟ್ರೇಡರ್, ಅವನೊಬ್ಬ ಕ್ಯಾಜುವಲ್ ಟ್ರೇಡರ್, ಒಬ್ಬ ರಿಜಿಸ್ಟರ್ಡ್ ಪರ್ಸನ್ ಆಗಿದ್ರೆ ಏನ್ ಮಾಡ್ತಾರ ಅಂತ ಪ್ರಶ್ನೆ ಕೇಳಿರ್ತಾರೆ, ಆಗ ಈ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಅಗ್ರಿಗೇಟ್ ಟರ್ನ್ ಓವರ್ ನಲ್ಲಿ ಬಂದು ಇಂಟರ್ ಸ್ಟೇಟ್ ಸಪ್ಲೈ ಮತ್ತೆ ಎಕ್ಸ್ಪೋರ್ಟ್ ಅಮೌಂಟ್ ನ ಬಿಟ್ಟು ಏನ್ ಉಳಿದಿದ್ದ ಅಮೌಂಟ್ ಇದೆ ಅವನಿಷ್ಟು ಟೋಟಲ್ ಮಾಡ್ಕೊಂತೀವಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಇಂಟರ್ ಸ್ಟೇಟ್ ಸಪ್ಲೈ 5 lakh ಇದೆ, 15 lakh ಎಕ್ಸ್ಪೋರ್ಟ್ ಸಪ್ಲೈ ಇದೆ. ಇವೆರಡನ್ನ ಬಿಟ್ಟು ಉಳಿದಿದ್ದ ಟೋಟಲ್ ಮಾಡ್ಕೋತೀವಿ. ಸೊ ಟೋಟಲ್ ಏನಾಗುತ್ತೆ 80 lakh rupees ಆಗುತ್ತೆ. ಆಗ ನಮ್ದು ವ್ಯಾಲ್ಯೂ ಆಫ್ ಸಪ್ಲೈ ಏನಾಗುತ್ತೆ, ಒಂದನೇ ಕಾಲಮ್ ನಲ್ಲಿ 80 lakh. ಯಾವ ಅಮೌಂಟ್ ನ ತಗೋಬೇಕಂದ್ರೆ ಕ್ವಶನ್ ನಲ್ಲಿರುವಂತಹ ಎಕ್ಸ್ಪೋರ್ಟ್ ಮತ್ತು ಇಂಟರ್ ಸ್ಟೇಟ್ ಬಿಟ್ಟು ಉಳಿದಿದ್ದನ್ನ ನಾವು ತಗೋಬೇಕು. ಅದು ಒಂದು ಬರ್ಲಿ ಎಷ್ಟಾದ್ರೂ ಬರ್ಲಿ ಟ್ರಾನ್ಸಾಕ್ಷನ್, ಅದರ ಟೋಟಲ್ ನಾವು ತಗೋಬೇಕು. ಈಗ 0.5% ಎರಡರ ಮೇಲೂ ಮಾಡ್ಬೇಕು ಕ್ಯಾಲ್ಕುಲೇಷನ್. ಸೊ 80 ಲಕ್ಷದ ಮೇಲೆ 0.5% ನ ಮಾಡಿದಾಗ ಬರುವಂತ ಆನ್ಸರ್ ಏನಿರುತ್ತೆ, ಸೊ ಅದು GST ಅಮೌಂಟ್ ಆಗಿರುತ್ತೆ, ಪೇಬಲ್ ಅಮೌಂಟ್ 80 lakh into 0.5 divided by 100, 40,000. ಸೊ ನಾವು ಅಪ್ಲೈ ಮಾಡುವಂತ ಪರ್ಸೆಂಟೇಜ್ ನ ಇಲ್ಲಿ ಬರೀಬೇಕಾಗುತ್ತೆ, 0.5%, 0.5%. ಸೊ ಟೋಟಲ್ 80 lakh, 40,000 GST ಪೇಬಲ್, 40,000 GST ಪೇಬಲ್. ಸೊ ಈ ರೀತಿಯಾಗಿ ಆನ್ಸರ್ ನ ಬಿಡಿಸ್ತೇವೆ. ಅವನು ರಿಜಿಸ್ಟರ್ಡ್ ಪರ್ಸನ್, ಕ್ಯಾಜುವಲ್ ಟ್ರೇಡರ್ ಅಥವಾ ಟ್ರೇಡರ್ ಆಗಿದ್ರೆ. ಇದಿಷ್ಟು ನಿಮ್ಮ ಕೇಸ್ ಸ್ಟಡಿಗೆ ಬಿಡಿಸಬೇಕಾದಂತ ಆನ್ಸರ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ವಶನ್ ಒಂದಿಗೆ ಸಿಗೋಣ. ಧನ್ಯವಾದಗಳು.